ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಅತ್ಯಾಪ್ತನಿಗೆ ಬಿಗ್ ಶಾಕ್ ಏನಾದ್ರೂ ಕಾದಿದೆಯಾ? ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೆನ್ನಲ್ಲೇ ಆಪ್ತರಿಗೆ ಈಗ ಒಂದು ರೀತಿಯಾದಂತ ಕಳವಳ ಸ್ಟಾರ್ಟ್ ಆಗಿದೆ. ಸಚಿವ ಜಮೀರ್ ಅಹಮದ್ಗೆ ಕಾಡ್ತಿದ್ಯಾ ದಾವಣಗೆರೆ ಎಫೆಕ್ಟ್? ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಜಮೀರ್ಗೆ ಕೋಕ್ ನೀಡಲಾಗುತ್ತಾ? ಜಮೀರ್ ಪರ ಮಾತನಾಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಹಿಂದೇಟ್ ಹಾಕಿದ್ದಾರೆ. ಕಾಂಗ್ರೆಸ್ಗೆ ಕೈಕೊಟ್ಟ ಬಗ್ಗೆ ಸಾಕ್ಷಿ ಸಮೇತ ದಾಖಲೆಗಳು ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಸಚಿವ ಜಮೀರ್ಗೆ ಅವಕಾಶ ಸಿಗಲ್ವಾ? ಏನಾಗಬಹುದು? ಈ ತರದೊಂದು ಕುತೂಹಲ ಕೂಡ ಈಗ ಹುಟ್ಕೊಂಡಿದೆ. ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗತ್ತಾ ಸಿಗಲ್ವಾ? ಅವ್ರಿಗೆ ಕೋಕ್ ನೀಡಬಹುದಾದಂತ ಸಾಧ್ಯತೆ ಇದೆಯಾ ಹೇಗೆ ಅಂತ? ಬಿಕಾಸ್ ಒಂದು ಕಂಪ್ಲೀಟ್ ರಿಪೋರ್ಟ್ ಏನಿದೆ ಅದು ಹೈಕಮಾಂಡ್ ವರ್ಗೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ದಾವಣಗೆರೆಯ ಎಫೆಕ್ಟ್ ಇಲ್ಲೇನಾದ್ರೂ ಕಾಣಿಸಬಹುದಾ ಅಂತ. ಬಿಕಾಸ್ ಈಗ ಆಲ್ರೆಡಿ ಆ ಕಡೆ ಅವರೊಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ, ಇವ್ರದೊಂದು ಪಟ್ಟಿ ಇದೆ. ಇದೆಲ್ಲದರ ನಡುವೆ ಅವರಿಗೆ ಆ ಟೈಮಲ್ಲೇನೆ ಏನಾದ್ರೂ ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಈ ತರದ್ ಆಗತ್ತಾ ಅನ್ನುವಂತ ಬೆಳವಣಿಗೆಗಳು ಕೂಡ ನಡೆದಿತ್ತು. ಬಟ್ ಈಗ ಜಮೀರ್ ಅವ್ರಿಗೆ ಏನಾದ್ರೂ ಶಾಕ್ ಕಾದಿದ್ಯಾ ಹೇಗೆ ಅನ್ನುವಂತ ಪ್ರಶ್ನೆ, ಕುತೂಹಲ ಕೂಡ ಈಗ ಮೂಡ್ತಾ ಇದೆ. ಬಿಕಾಸ್ ಈಗ ನಾಳೆ ನಡೆಯುವಂತ ಮೆಗಾ ಮೀಟಿಂಗ್ ನಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಬಹುದು. ದುರ್ಗೇಶ್, ಈಗ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಜಮೀರ್ ಅವರಿಗೆ ಏನಾದ್ರೂ ಅವಕಾಶ ಸಿಗುತ್ತಾ ಸಿಗಲ್ವಾ ಹೇಗೆ? ಬಿಕಾಸ್ ಆ ತರದ್ ಏನಾದ್ರೂ ಚಾನ್ಸಸ್ ಇದೆಯಾ, ಏನ್ ಕತೆ ಅಂತ? ಎಸ್ ಪ್ರಭು, ಜಮೀರ್ ಅಹಮದ್ ಅವರಿಗೆ ದಾವಣಗೆರೆ ಅಸಮಾಧಾನದ ಎಫೆಕ್ಟ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಇವತ್ತು ಕೂಡ CM ಸಿದ್ದರಾಮಯ್ಯ, DCM ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಾಲು ಮೀಟಿಂಗ್ಗಳಲ್ಲಿ ಜಮೀರ್ ಅಹಮದ್ ಅವರು ಒಂದು ಹಾಜರಿ ಬಹಳ ಏನು ಕಾಟಾಚಾರಕ್ಕೆ ಇದ್ದಂತಿತ್ತು. ಯಾಕಂದರೆ CM ಸಿದ್ದರಾಮಯ್ಯ, DCM ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಹೂಗುಚ್ಛವನ್ನು ನೀಡಿ ಶುಭಾಶಯ ಕೋರುವಂಥ ಕೆಲಸವನ್ನು ಮಾಡಿದರು. ಆದರೆ ಜಮೀರ್ ಅವರಿಗೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ತಮಗೆ ಸಚಿವ ಸಂಪುಟದಲ್ಲಿ ಮುಂದುವರಿಯುವಂಥ ಅವಕಾಶ ಸಿಗತ್ತಾ ಇಲ್ವಾ ಅನ್ನೋಂಥದ್ದು ಬಹಳ ಆತಂಕವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ದಾವಣಗೆರೆಯಲ್ಲಿ ಏನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಮತ್ತು ಚುನಾವಣಾ ಪ್ರಚಾರಕ್ಕೆ ಹೋಗದೆ ಕೂಡ ಹಿಂದೇಟನ್ನು ಹಾಕದೆ ಕೇರಳ ಪ್ರವಾಸವನ್ನು ಕೈಗೊಂಡಿದ್ದರು. ಕೇರಳದಲ್ಲೇ ಪ್ರಚಾರ ಮಾಡ್ತಿದ್ರು ಅನ್ನೋ ನೆಪವನ್ನು ಇಟ್ಕೊಂಡು ಒಂದಿಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಜಮೀರ್ ಅಹಮದ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಜೊತೆಗೆ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಮೇಲೆ ಕ್ರಮವನ್ನು ಈಗಾಗಲೇ KPCC ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ತೆಗೆದುಕೊಂಡರು. ಈಗ KPCC ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ CM ಆಗ್ತಾ ಇದ್ದಾರೆ. ಇಂಥದ್ದೊಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಅವ್ರನ್ನ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅನ್ನುವಂಥದ್ದು ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಬ್ಯೂಟಿ ಖಾದರ್ ಅವರು ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಸಲೀಂ ಅಹಮದ್ ಅವರು ಇದ್ದಾರೆ. ಸಾಕಷ್ಟು ಅಲ್ಪಸಂಖ್ಯಾತರ ನಾಯಕರಲ್ಲಿ, ಮುಸ್ಲಿಂ ನಾಯಕರಲ್ಲಿ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ನಡೆದುಕೊಂಡಂಥ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅವರಿಗೆ ಟಾಸ್ಕನ್ನು ಕೊಟ್ಟು ದಾವಣಗೆರೆಯಲ್ಲಿ ಏನು ಬಂಡಾಯ ಅಭ್ಯರ್ಥಿ ಆಗಿದ್ದಂಥ ಸಾದಿಕ್ ಪೈಲ್ವಾನ್ ಅವರನ್ನು ನಾಮಪತ್ರವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ಗೆ ಅವರಿಗೆ ಅವಕಾಶ ಕೊಟ್ಟರೆ DCM ಡಿ ಕೆ ಶಿವಕುಮಾರ್ ಅವರು CM ಆದ ಬಳಿಕ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಅಹಮದ್ ಅವರಿಗೆ ಕೋಕ್ ಕೊಡಲಾಗುತ್ತೆ ಅನ್ನೋ ಆತಂಕ ಇದೆ. ಯಾಕಂದರೆ ಇವರ ಪರವಾಗಿ CM ಸಿದ್ದರಾಮಯ್ಯ ಅವರು ಕೂಡ ಏನು ವಾದವನ್ನು ಮಂಡಿಸೋದಕ್ಕೆ ಹಿಂದೇಟು ಹಾಕ್ತಾರೆ. ಯಾಕಂದರೆ ದಾಖಲೆ ಸಮೇತವಾಗಿ ಒಂದಿಷ್ಟು ಆಡಿಯೋಗಳು ಮತ್ತು ಒಂದಿಷ್ಟು ಪ್ರಚಾರ ಮಾಡಿದಂಥ ಫೋಟೋಗಳು ಮತ್ತು ಎಲ್ಲವೂ ಕೂಡ ಸಿಕ್ಕಿರೋದ್ರಿಂದ ಸಿದ್ದರಾಮಯ್ಯನವರು ಕೂಡ ಜಮೀರ್ ಅಹಮದ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಹಿಂದೇಟು ಹಾಕಲಾಗುತ್ತೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಜಮೀರ್ ಅಹಮದ್ ಅವರಿಗೆ ಹೈಕಮಾಂಡ್ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಿಗ್ ಶಾಕ್ ಕೊಡ್ತಾರೆ ಅನ್ನೋಂಥದ್ದು ಬಹಳ ಆತಂಕವನ್ನು ಮೂಡಿಸ್ತಿರುವಂಥದ್ದು. ಜಮೀರ್ ಅಹಮದ್ ಅವರು CM ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ 2 ಖಾತೆಯನ್ನು ನಿರ್ವಹಿಸ್ತಾ ಇದ್ರು. ಈಗ ಅವರಿಗೆ ಶಾಕ್ ಕೊಟ್ಟವರನ್ನ ಸಚಿವ ಸಂಪುಟದಿಂದ ಕೋಕ್ ಕೊಡಲಾಗತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗತ್ತೆ ಪ್ರಭು. ದುರ್ಗೇಶ್, ಅಕಸ್ಮಾತ್ ಒಂದ್ ವೇಳೆ ಏನಾದ್ರೂ ಕೋಕ್ ನೀಡಿದ್ದೆ ಆದಲ್ಲಿ ಅದು ಪಕ್ಷಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗಲ್ವಾ, ಅಥವಾ ಅದರ ಎಫೆಕ್ಟ್ ಏನಾದ್ರೂ ಆಗಬಹುದಾ ಹೇಗೆ ಅಂತ? ಆ ತರದ್ದು ಏನಾದ್ರೂ ಬೆಳವಣಿಗೆ ಆದ್ರೆ ಅಕಸ್ಮಾತ್
ಖಂಡಿತ ಪ್ರಭು, ದಾವಣಗೆರೆಯ ಒಂದು ಚುನಾವಣೆಯನ್ನು ನೋಡಿದರೆ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಜಮೀರ್ ಅಹಮದ್ ಅವರು ನಡೆದುಕೊಂಡಂಥ ರೀತಿ ಮತ್ತು ಅಲ್ಲಿ ಮುಸ್ಲಿಂ ನಾಯಕರು ತೋರಿದಂಥ ಅಸಮಾಧಾನ ಕಾಂಗ್ರೆಸ್ಗೆ ಒಂದಿಷ್ಟು ಹಿನ್ನಡೆಯನ್ನು ತಂದು ಕೊಡುತ್ತೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಹೀಗಾಗಿ ಅದೆಲ್ಲವನ್ನೂ ಮೀರಿ ಸಮರ್ಥ ಶಾಮನೂರು ಗೆಲುವನ್ನು ಸಾಧಿಸಿದರು. ಅದರ ಜೊತೆಗೆ ಅಸಮಾಧಾನವನ್ನು ಶಮನಗೊಳಿಸುವಂಥ ಕೆಲಸವನ್ನು ಕೂಡ DCM ಡಿ ಕೆ ಶಿವಕುಮಾರ್ ಅವರು ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರಿಗೆ ಕೊಟ್ಟಿದ್ದರು. ಹೀಗಾಗಿ ಮುಸ್ಲಿಂ ನಾಯಕತ್ವಕ್ಕೆ ಸಾಕಷ್ಟು ರೇಸ್ ಇರೋದ್ರಿಂದ ಇಲ್ಲಿ ಅದನ್ನು ಜಮೀರ್ ಅವರ ಅಲಭ್ಯತೆಯನ್ನು ಕೂಡ ನಿಭಾಯಿಸುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ, UT ಖಾದರ್ ಮತ್ತು ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಮುಸ್ಲಿಂ ನಾಯಕತ್ವಕ್ಕೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟರೆ ಇಲ್ಲಿ ಜಮೀರ್ ಅವರ ಅಸಮಾಧಾನ ಮತ್ತು ಒಂದಿಷ್ಟು ಅವರನ್ನು ತೆಗೆದುಹಾಕಿದರೆ ಸಚಿವ ಸಂಪುಟದಿಂದ ತೆಗೆದುಹಾಕಿದರೆ ಆಗುವಂಥ ಡ್ಯಾಮೇಜ್ ಕಂಟ್ರೋಲನ್ನು ಕೂಡ ಮಾಡ್ಬೋದು. ಹೀಗಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಪರ ವಾದವನ್ನು ಮಾಡೋದಕ್ಕೆ ಹಿಂದೇಟು ಹಾಕಿದರೆ DK ಶಿವಕುಮಾರ್ ಅವರು ಅವರನ್ನು ಕೊಟ್ಟು ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ನಾಯಕತ್ವ ಬೆಳಿಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಬಹುದು. ಇದರಿಂದ ಮುಸ್ಲಿಂ ನಾಯಕತ್ವ ಒಂದೇ ನಾಯಕತ್ವಕ್ಕೆ ನೀವಾಗದೆ ಜಮೀರ್ ಅಹಮದ್ನ ಹೊರತುಪಡಿಸಿ ಬೇರೆಯವರು ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.